ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೀಶ್ವರ ದೇವಾಲಯವು ಭಗವಾನ್ ಶಿವನಿಗೆ ಅರ್ಪಿತವಾದ ಅದ್ಭುತ ವಾಸ್ತುಶಿಲ್ಪದ ದೇವಾಲಯವಾಗಿದೆ. ಚೋಳ ದೊರೆ ರಾಜರಾಜ ಒಂದರವರ ಆಶ್ರಯದಲ್ಲಿ 1000 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ದೇವಾಲಯವು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿತವಾಗಿದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಹಾಗೂ ಪ್ರತಿದಿನ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಧಾರ್ಮಿಕ ಪ್ರವಾಸವನ್ನು ಉತ್ತೇಜಿಸುವ ಹಾಗೂ ಸನಾತನ ಧರ್ಮದ ಐತಿಹಾಸಿಕ ದೇವಾಲಯವೊಂದನ್ನು ಭವ್ಯವಾಗಿ ಜೀರ್ಣೋದ್ಧಾರ ಮಾಡುವ ಉದ್ದೇಶದಿಂದ ಚಿಂತಾಮಣಿಯ ನೆಕ್ಕುಂದಿಪೇಟೆಯ ನಾಗನಾಥೇಶ್ವರ ದೇವಸ್ಥಾನವನ್ನು ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರ ಮತ್ತು ಭಕ್ತಗಣ ಮುಂದಾಗಿದ್ದು, ಈ ಪುಣ್ಯ ಕಾರ್ಯಕ್ಕೆ ಸ್ವಪ್ರತಿಷ್ಠೆಗಾಗಿ ಕೋರ್ಟ್ ಕೇಸ್ ದಾಖಲಿಸಿ ಕಾನೂನು ಕೊಡುಕು ತಂದು ಅಭಿವೃದ್ಧಿ ಕಾರ್ಯಗಳಿಗೆ ತಡೆಯಾಜ್ಞೆ ನೀಡಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾಗನಾಥೇಶ್ವರ ದೇವಾಲಯದ ಐತಿಹಾಸಿಕ ಹಿನ್ನೆಲೆ, ಬೆಳೆದು ಬಂದ ಹಾದಿ, ಹೊಸ ಅಭಿವೃದ್ಧಿಯ ನೀಲನಕ್ಷೆ ಮತ್ತು ಸದ್ಯದ ಕಾನೂನು ತೊಡಕಿನ ಕುರಿತು ಹೆಚ್ಚಿನ ಮಾಹಿತಿಯನ್ನು ಚರ್ಚೆ ಮಾಡೋಣ. ಇಡೀ ದೇಶದಲ್ಲಿ ಸ್ಮಶಾನದ ಬಳಿ ಇರುವ ಶಿವನ ದೇವಾಲಯಗಳು ಅತಿ ವಿರಳ. ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನ ಬಿಟ್ಟರೆ ಚಿಂತಾಮಣಿಯ ಐತಿಹಾಸಿಕ ನಾಗನಾಥೇಶ್ವರ ದೇವಸ್ಥಾನ ಇದರಲ್ಲಿ ಪ್ರಮುಖವಾಗಿದೆ. ಸ್ಮಶಾನದಲ್ಲಿ ನೆಲೆಸಿರುವ ಶಿವನು ಅತ್ಯಂತ ಪ್ರಭಾವ ಹೊಂದಿರುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯವು ಯಾವಾಗ ನಿರ್ಮಾಣವಾಯಿತು, ನಿರ್ಮಾಣದ ಶೈಲಿ ಯಾವ ರಾಜರ ಕಾಲದ್ದು ಎಂಬುದರ ಬಗ್ಗೆ ಚರಿತ್ರೆಯಲ್ಲಿ ದಾಖಲೆಗಳು ಲಭ್ಯವಿರುವುದಿಲ್ಲ. ಯಲಹಂಕ ನಾಡಪ್ರಭು ಶ್ರೀ ಕೆಂಪೇಗೌಡರ ಆಳ್ವಿಕೆಗೆ ಒಳಪಟ್ಟ ಸಾಮಂತ ಪಾಳೆಗಾರರಾದ ಸುಗಟೂರಿನ ತಿಮ್ಮೇಗೌಡರು ಹಾಗೂ ಇವರ ಪುತ್ರನಾದ ರಣಬೈರೇಗೌಡರ ಆಳ್ವಿಕೆಗೆ ಒಳಪಟ್ಟಿದ್ದ ನೆಕ್ಕುಂದಿ ಗ್ರಾಮದಲ್ಲಿ 17ನೇ ಶತಮಾನದ ಕೊನೆಯ ಭಾಗದಲ್ಲಿ ನಿರ್ಮಾಣವಾಯಿತು ಎಂದು ಕೆಲವು ಚರಿತ್ರಕಾರರು ಹೇಳಿದರೆ, 17ನೇ ಶತಮಾನದ ಕೊನೆಯ ಭಾಗದಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ಅವರ ದಳಪತಿಗಳಾಗಿದ್ದ ಅಂಬಾಜಿರಾವ್ ಮತ್ತು ಚಿಂತಾಮಣಿ ರಾವ್ ಅವರು ತಮ್ಮ ಸೈನ್ಯದೊಂದಿಗೆ ಕರ್ನಾಟಕ ರಾಜ್ಯದ ಕಡೆಗೆ ಧಾವಿಸಿ ರಣಭೈರೇಗೌಡರ ಆಳ್ವಿಕೆಗೆ ಒಳಪಟ್ಟಿದ್ದ ನೆಕ್ಕುಂದಿ ಗ್ರಾಮವನ್ನು ವಶಪಡಿಸಿಕೊಂಡ ನಂತರ ಈಗ ಉಪ್ಪರಪೇಟೆ ಎಂದು ಕರೆಯಲ್ಪಡುವ ಗ್ರಾಮದಲ್ಲಿ ಕೋಟೆಯನ್ನು ಕಟ್ಟಿ ಗ್ರಾಮ ನಿರ್ಮಾಣವನ್ನು ಮಾಡಿ ಅಲ್ಲಿಂದಲೇ ಆಡಳಿತವನ್ನು ಪ್ರಾರಂಭಿಸಿದರು. ಅಂಬಾಜಿರಾವ್ರವರು ಅಲ್ಲಿಯೇ ನೆಲೆ ನಿಂತಿದ್ದರಿಂದ ಸದರಿ ಗ್ರಾಮವು ಅಂಬಾಜಿದುರ್ಗ ಎಂದು ಕರೆಯಲ್ಪಟ್ಟು ಈಗ ಹೋಬಳಿ ಕೇಂದ್ರವಾಗಿದೆ. ಪ್ರಾರಂಭದಲ್ಲಿ ಅಂಬಾಜಿದುರ್ಗವು ತಾಲೂಕಿನ ಕೇಂದ್ರ ಸ್ಥಾನವಾಗಿ ಇಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಇದ್ದುದನ್ನು ದಾಖಲೆಗಳು ಖಚಿತಪಡಿಸಿವೆ. ನಂತರ ನೆಕ್ಕುಂದಿ ಗ್ರಾಮವನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡ ಚಿಂತಾಮಣಿ ರಾವ್ರವರು ಚಿಂತಾಮಣಿ ಗ್ರಾಮವನ್ನು ಕಟ್ಟಿದಾಗ ಆ ಕಾಲಕ್ಕೆ ಸ್ಮಶಾನದಲ್ಲಿ ಹಾಳು ಬಿದ್ದಿದ್ದ ಮೂಲಲಿಂಗವನ್ನು ಮತ್ತು ಲಿಂಗದ ಕಳೆಯನ್ನು ಕಂಡ ಚಿಂತಾಮಣಿ ರಾವ್ರವರು ನೋಡಿ ಪ್ರಭಾವಿತರಾಗಿ ತಮ್ಮ ಗುರುಗಳು, ಕುಲಪುರೋಹಿತರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ನೇತೃತ್ವವನ್ನು ವಹಿಸಿದ್ದ ಕಾಶಿ ಪಂಡಿತರು ಅವರೊಂದಿಗೆ ಮರುಪ್ರತಿಷ್ಠಾಪನೆ ಮಾಡಿ ಸಣ್ಣದಾದ ಗರ್ಭಗುಡಿಯನ್ನು ನಿರ್ಮಿಸಿ ದೇವಾಲಯದ ಪೂಜೆ ಅರ್ಚನೆಗಳು ನಿರಂತರವಾಗಿ ನಡೆಯಲೆಂಬ ಉದ್ದೇಶದಿಂದ ಮಾನ್ಯಗಳು ನೀಡಿರುವುದು ಕಂಡುಬಂದಿದೆ. ತಮ್ಮ ಗುರುಗಳ ನೆನಪಿಗಾಗಿ ಈ ದೇವಾಲಯಕ್ಕೆ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಎಂಬ ಹೆಸರಿಟ್ಟ ಚಿಂತಾಮಣಿರಾವ್ರವರು ಅವರ ಕಾಲಾನಂತರ ದೇವಾಲಯದ ಆಗುಹೋಗುಗಳ ಬಗ್ಗೆ ಏನಾಯಿತು ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಹೈದರಾಲಿ ಕಾಲದಲ್ಲಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯವು ಸುರಕ್ಷಿತವಾಗಿರಲಿ ಎಂಬ ಉದ್ದೇಶದಿಂದ ಭಕ್ತಾದಿಗಳೇ ಒಂದು ದೇವಾಲಯವನ್ನು ನಿರ್ಮಿಸಿ ತಮಿಳುನಾಡಿನಲ್ಲಿರುವ ಸುಪ್ರಸಿದ್ಧ ಶಿವಕ್ಷೇತ್ರವಾದ ಅರುಣಾಚಲೇಶ್ವರನ ದೇವಾಲಯದ ಅರ್ಚಕ ಕುಟುಂಬಕ್ಕೆ ಸೇರಿದ ಅರುಣಾಚಲ ದೀಕ್ಷಿತರಿಗೆ ಈ ದೇವಾಲಯದ ಪೂಜೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ವಹಿಸಿದರು ಎಂಬುದು ಹಾಲಿ ಅರ್ಚಕರಿಂದ ತಿಳಿದುಬಂದಿದೆ. ಅತ್ಯಂತ ಪ್ರಭಾವವನ್ನು ಹೊಂದಿದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯವು ದಿನೇ ದಿನೇ ಪ್ರವರ್ಧಮಾನವಾಗಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಬಂದಾಗ ದೇವಾಲಯವು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದ್ದು, ಈ ಬಗ್ಗೆ 1923ರ ಮುಜರಾಯಿ ಇಲಾಖೆ ದಾಖಲೆಗಳಲ್ಲಿ ದೇವಾಲಯದ ಹೆಸರು ನಮೂದಾಗಿರುವುದರ ಬಗ್ಗೆ ಕಂಡುಬಂದಿದೆ. ಕಾಲಾಂತರದಲ್ಲಿ ಭಕ್ತಾದಿಗಳೇ ಸ್ವಯಂ ಪ್ರೇರಿತರಾಗಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯ, ನವಗ್ರಹ ದೇವಾಲಯ, ನಾಗರು ಕಲ್ಲುಗಳ ಪ್ರತಿಷ್ಠಾಪನೆ ನಡೆದು ಪ್ರತಿ ವರ್ಷ ಶಿವರಾತ್ರಿಯ ನಂತರ ರಥೋತ್ಸವಾದಿಗಳಿಗೂ ಸಹ ನಡೆದು ಬಂದಿರುತ್ತದೆ. ದೇವಸ್ಥಾನದ ಗರ್ಭಗುಡಿಯು ಕುಸಿದು ಬೀಳುವ ಆತಂಕದಲ್ಲಿದ್ದಾಗ ಕೆಲವು ಭಕ್ತರು ಶಿಥಿಲವಾಗುತ್ತಿರುವ ಗರ್ಭಗುಡಿ ಸೇರಿದಂತೆ ಜೀರ್ಣವಾಗಿರುವ ಭಾಗಗಳನ್ನು ದುರಸ್ತಿ ಮಾಡಿ ಆಲಯಕ್ಕೆ ಒಂದು ಸುಂದರ ರೂಪವನ್ನು ಕೊಡುವ ಉದ್ದೇಶದಿಂದ ಶ್ರೀ ನಾಗನಾಥೇಶ್ವರ ದೇವಾಲಯ ಅಭಿವೃದ್ಧಿ ಸಮಿತಿ ಎಂಬ ಶ್ರೀಶಿಕೆ ಅಡಿಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನುಮತಿ ಪಡೆದು ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಲು ಸಂಕಲ್ಪಿಸಿ ಈ ನಿಟ್ಟಿನಲ್ಲಿ ಡಿಸೆಂಬರ್ 2021ರಲ್ಲಿ ಮೂಲ ದೇವರ ಕಲಾಕರ್ಷಣೆಯನ್ನು ಮಾಡಿದ್ದರು. ಕಲಾಕರ್ಷಣ ಎಂದರೆ ದೈವಿಕ ವಿಗ್ರಹದಲ್ಲಿರುವ ಜೀವಕಳೆ ಅಥವಾ ದೈವಿಕ ಶಕ್ತಿಯನ್ನು
ಮಂತ್ರ ಘೋಷಗಳ ಮೂಲಕ ಮತ್ತೊಂದು ಮಾಧ್ಯಮಕ್ಕೆ, ಸಾಮಾನ್ಯವಾಗಿ ಕಲಶಕ್ಕೆ ತಾತ್ಕಾಲಿಕವಾಗಿ ವರ್ಗಾಯಿಸುವುದು ಎಂದರ್ಥ. ದೇವಸ್ಥಾನದ ಸಂಪ್ರದಾಯಗಳಲ್ಲಿ ಈ ಪ್ರಕ್ರಿಯೆಯು ಬಹಳ ಮುಖ್ಯವಾಗಿದ್ದು ಈ ಕೆಳಗಿನ ಸಂದರ್ಭದಲ್ಲಿ ನಡೆಯುತ್ತವೆ. 1. ಜೀರ್ಣೋದ್ಧಾರ. ದೇವಸ್ಥಾನದ ಗರ್ಭಗುಡಿ ಅಥವಾ ವಿಗ್ರಹಕ್ಕೆ ಹಾನಿಯಾದಾಗ ಅಥವಾ ರಿಪೇರಿ ಮಾಡುವ ಸಂದರ್ಭದಲ್ಲಿ ಈ ಕಾರ್ಯ ಮಾಡಲಾಗುತ್ತದೆ. ಹಾಗೆ ಬಾಲಾಲಯ ಪ್ರತಿಷ್ಠಾಪನೆ. ಒಂದು ಗರ್ಭಗುಡಿಯ ಕೆಲಸ ಮಾಡುವಾಗ ದೇವರಿಗೆ ಪೂಜೆ ನಿಲ್ಲಬಾರದು ಎಂಬ ಕಾರಣಕ್ಕೆ ವಿಗ್ರಹದ ಶಕ್ತಿಯನ್ನು ಕಲಶಕ್ಕೆ ಆಕರ್ಷಿಸಿ ಅದನ್ನು ಬೇರೆಡೆ ಇಟ್ಟು ಪೂಜಿಸಲಾಗುತ್ತದೆ. ಇದನ್ನು ಬಾಲಾಲಯ ಎನ್ನಲಾಗುತ್ತದೆ. ತಾತ್ಕಾಲಿಕವಾಗಿ ನಿರ್ಮಾಣವಾಗಿರುವ ದೇವಾಲಯದಲ್ಲಿ ಇಂದಿಗೂ ಪೂಜೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಡಿಸೆಂಬರ್ 2021ರಲ್ಲೇ ದೇವಾಲಯದ ಜೀರ್ಣೋದ್ಧಾರಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ರು. ದೇವಾಲಯದ ಜೀರ್ಣೋದ್ಧಾರ ದಾನಿಗಳ ನೆರವಿನಿಂದ ಮಾಡಲು ಶುರು ಮಾಡಿದ ನಂತರ ಕೆಲ ವಿಷಯಗಳಲ್ಲಿ ಸಮಿತಿಯವರಲ್ಲಿ ಒಮ್ಮತ ಮೂಡಿಲ್ಲ. ಹಾಗೆಯೇ ದೇವಾಲಯ ನಿರ್ಮಾಣ ಮತ್ತು ಜೀರ್ಣೋದ್ಧಾರಕ್ಕಾಗಿ ಆಗಮ ಪಂಡಿತರ ಸಲಹೆಯನ್ನು ಪಡೆದು ತಾಂತ್ರಿಕ ಅನುಮೋದನೆಯೊಂದಿಗೆ ಮುಂದುವರಿಯಬೇಕಾಗಿತ್ತು. ಇದಕ್ಕೆ ಆಗಮ ಪಂಡಿತರ ಸಲಹೆ ಯಾಕೆ ಮುಖ್ಯ ಅಂದರೆ, ಆಗಮ ಶಾಸ್ತ್ರವು ಹಿಂದೂ ದೇವಾಲಯಗಳ ನಿರ್ಮಾಣ, ಮೂರ್ತಿ ಪ್ರತಿಷ್ಠಾಪನೆ, ಪೂಜಾ ವಿಧಾನಗಳು, ಉತ್ಸವಗಳು ಮತ್ತು ದೈನಂದಿನ ಆಚರಣೆಗಳನ್ನು ವಿವರಿಸುವ ಪವಿತ್ರ ಸಂಸ್ಕೃತ ಗ್ರಂಥಗಳಾಗಿವೆ. ಇದು ಶಿಲ್ಪಶಾಸ್ತ್ರ, ವಾಸ್ತುಶಿಲ್ಪ ಮತ್ತು ತಾಂತ್ರಿಕ ನಿಯಮಗಳ ಸಮಗ್ರ ಕೈಪಿಡಿಯಾಗಿದೆ. ಶೈವ, ವೈಷ್ಣವ ಮತ್ತು ಶಾಕ್ತ ಎಂಬ 3 ಮುಖ್ಯ ವಿಭಾಗಗಳಲ್ಲಿರುವ ಆಗಮಗಳು ದೇವತಾರಾಧನೆಯಲ್ಲಿ ಪೂಜೆ ವಿಧಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತವೆ. ಆದರೆ ಈ ವಿಷಯದಲ್ಲಿ ನಡೆದ ಅಚಾತುರ್ಯದಿಂದ ದೇವಾಲಯದ ಗರ್ಭಗುಡಿಯ ಎತ್ತರ ಹೆಚ್ಚಿದ್ದು ಅಂತಿಮವಾಗಿ ಅದರ ಎತ್ತರಕ್ಕೆ ಅನುಗುಣವಾಗಿ ಮೂಲಲಿಂಗವನ್ನೂ ಮೇಲಕ್ಕೆತ್ತಬೇಕೆಂಬ ನಿರ್ಧಾರಕ್ಕೆ ಬಂದರು. ಆದರೆ ಶಾಸ್ತ್ರಗಳ ಪ್ರಕಾರ ಭೂಕಂಪ ಅಥವಾ ಪ್ರವಾಹಗಳಂಥ ನೈಸರ್ಗಿಕ ಪ್ರಕೋಪಗಳಿಂದಾಗಿ ಹಾನಿಯಾದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಕಾರಣಗಳಿಗೆ ಪ್ರತಿಷ್ಠಾಪನೆಯಾಗಿರುವ ಮೂಲ ದೇವರನ್ನು ಕದಲಿಸಲು ಅವಕಾಶವಿಲ್ಲ. ಈ ಬಗ್ಗೆ ಅಂದಿನ ಅಭಿವೃದ್ಧಿ ಸಮಿತಿಯವರನ್ನು ಭಕ್ತಾದಿಗಳು ಶಾಸ್ತ್ರಗಳ ವಿರುದ್ಧ ಹೋಗುತ್ತಿರುವ ಬಗ್ಗೆ ಪ್ರಶ್ನಿಸಿದ್ದಾರೆ. ವಿಪರ್ಯಾಸವೆಂದರೆ ಈ ಬಗ್ಗೆ ಸಮಿತಿಯ ಸದಸ್ಯರೊಬ್ಬರೂ ಸಹ ದೇವರ ಹುಂಡಿಗೆ ಪತ್ರವನ್ನು ಹಾಕಿ ಆದ ಪ್ರಮಾದಕ್ಕೆ 1101 ರೂಗಳ ತಪ್ಪು ಕಾಣಿಕೆಯನ್ನು ನೀಡಿರುವುದು ಕಂಡುಬಂದಿದೆ. ಇದರ ನಂತರ ಧಾರ್ಮಿಕ ದತ್ತಿ ಇಲಾಖೆಯ ಆಗಮ ಪಂಡಿತರು ಸ್ಥಳ ಪರಿಶೀಲನೆ ಮಾಡಿ ನಡೆದಿರುವ ಅಶಾಸ್ತ್ರೀಯ ಕಾಮಗಾರಿಗಳನ್ನು ತೆರವು ಮಾಡಿ ಆಗಮ ಶಾಸ್ತ್ರದ ರೀತಿಯ ಮೂಲಲಿಂಗವನ್ನು ಮೇಲಕ್ಕೆ ಎತ್ತದೆ ಶಾಸ್ತ್ರೋಕ್ತವಾಗಿ ನೂತನ ದೇವಾಲಯವನ್ನು ನಿರ್ಮಾಣ ಮಾಡುವಂತೆ ವರದಿ ನೀಡಿದ್ದು, ದೇವಾಲಯವನ್ನು ನಿರ್ಮಾಣ ಮಾಡಲು ದಿನಾಂಕ ಜುಲೈ 2024ರಲ್ಲಿ ಸರ್ಕಾರವು ನೂತನ ಸಮಿತಿಯನ್ನು ರಚಿಸಿದೆ. ಸರ್ಕಾರದ ಆದೇಶ ಮತ್ತು ಆಗಮ ಪಂಡಿತರ ಮಾರ್ಗದರ್ಶನದಲ್ಲಿ ನೂತನ ಸಮಿತಿಯವರು ದೇವಾಲಯ ಜೀರ್ಣೋದ್ಧಾರವನ್ನು ತಮಿಳುನಾಡಿನ ಸುಪ್ರಸಿದ್ಧ ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಮಾದರಿಯಲ್ಲಿ ಶಾಸ್ತ್ರೋಕ್ತವಾಗಿ ಮಾಡಲು ಮುಂದಾದಾಗ ಹಳೆ ಸಮಿತಿಯವರು ನ್ಯಾಯಾಲಯದಲ್ಲಿ ದಾವೆ ಹೂಡಿ ತಾವು ಮಾಡಿರುವ ಕಾಮಗಾರಿ ಸರಿಯಾಗಿಯೇ ಇದೆ, ಈಗಾಗಲೇ ಸಾಕಷ್ಟು ಹಣ ವೆಚ್ಚವಾಗಿದೆ, ಆದುದರಿಂದ ಗರ್ಭಗುಡಿಯ ಎತ್ತರ ಮತ್ತು ವಿನ್ಯಾಸವನ್ನು ಮೂಲಲಿಂಗವನ್ನು ಕದಲಿಸದೇ ಇರುವ ರೀತಿಯಲ್ಲಿ ಮಾರ್ಪಾಡು ಮಾಡುವ ಯಾವುದೇ ಕಾಮಗಾರಿಯನ್ನು ಮಾಡಬಾರದೆಂದು ತಡೆಯಾಜ್ಞೆಯನ್ನು ರಾಜ್ಯ ಹೈಕೋರ್ಟ್ನಿಂದ ಪಡೆದಿದ್ದಾರೆ. ಇದರಿಂದಾಗಿ ಎಲ್ಲ ಕೆಲಸಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿವೆ. ಇದರಿಂದ 2024-25 ಕಳೆದು 26 ಬಂದರೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೋರ್ಟ್ ಸ್ಟೇ ಇರುವುದರಿಂದ ಯಾವುದೇ ಪ್ರಗತಿಯಾಗಿಲ್ಲ. ಮತ್ತು ಇತ್ತೀಚೆಗೆ ಇದು ಕೆಲವು ರಾಜಕೀಯ ರೂಪಗಳನ್ನು ಪಡೆದುಕೊಳ್ತಾ ಇದ್ದು ಕೆಲ ವ್ಯಕ್ತಿಗಳ ಸ್ವಪ್ರತಿಷ್ಠೆಗೆ, ಧಾರ್ಮಿಕ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇರೋದು ವಿಷಾದಕರ. ಈ ದೇವಸ್ಥಾನದ ಭಕ್ತಾದಿಗಳೆಲ್ಲರ ಆಶಯ ಒಂದೇ, ಕೋರ್ಟ್ ಸ್ಟೇ ಬೇಗ ತೊಲಗಿ ಶಾಸ್ತ್ರೋಕ್ತವಾಗಿ ಜೀರ್ಣೋದ್ಧಾರ ನಡೆದು ಬೇಗ ದೇವಾಲಯ ಹಳೆಯ ವೈಭವಕ್ಕೆ ಮರಳಲಿ, ನಿಂತು ಹೋಗಿರುವ ದೈವ ಪೂಜೆ, ಜಾತ್ರೆ ಎಲ್ಲ ಮೊದಲಿಗಿಂತಲೂ ವೈಭವೋಪೇತವಾಗಿ ಮತ್ತೆ ಪ್ರಾರಂಭವಾಗಲಿ. ಓಂ ನಮಃ ಶಿವಾಯ. ಆದ್ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.